ನಮಸ್ಕಾರ ಗೆಳೆಯರೆ. ನಮ್ಮ ರಾಜ್ಯದ ರಾಜಕೀಯ ಎಲ್ಲಿಗೆ ಬಂತಪ್ಪ ಸಂಗಯ್ಯ ಅಂತ ಹೇಳಿದ್ರೆ ಅಲ್ಲಿಗೆ ಬಂತು ಅಂತ ಅಂತಾರೆ. ಅಂದರೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ಇಲ್ಲಿಗೆ ಬಂತು ಅಂತ. ಅಂದರೆ ಅಹೋರಾತ್ರಿ ವಿಧಾನಸಭೆಯೊಳಗೆ ಅಹೋರಾತ್ರಿಯಾಗಿ ಧರಣಿ ಬಿ ಜೆ ಪಿಯವರು. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಮ್ಮೆ ಈಗೇನು ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿದ್ದಾಗ, ಅವರು ಆಡಳಿತ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿರ್ತಾರೆ. ಆವಾಗ ಮತ್ತೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಧರಣಿ ಮಾಡೋದು. ಅವರು ಅಹೋರಾತ್ರಿನೇ. ಸಿದ್ದರಾಮಯ್ಯನವರು ಒಂದು ಸತಿ ಮಲಗಿದ್ದಾರೆ, ಅಹೋರಾತ್ರಿ ಮಲಗಿದ್ದಾರೆ. ಈ ಸತಿ ಬಿ ಜೆ ಪಿಯವರು ಮಲಗಿದ್ದಾರೆ. ಅಂದರೆ ಇವರು ಈ ಎರಡೂ ಪಕ್ಷ, ಅಂದರೆ ಮೂರು ಪಕ್ಷದವರು ಚುನಾಯಿತರಾದಂಥವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ, ಒಟ್ಟಾರೆಯಾಗಿ ಜನರ ಮನಸ್ಸನ್ನು, ದಿಕ್ಕನ್ನು ಬೇರೆ, ಅಂದರೆ ಜನರ ಸಮಸ್ಯೆಯನ್ನು ಬೇರೆ ಕಡೆಗೆ ವಾಲಿಸೋದು ಅಂತ. ಬಟ್ ಅವರು ಅಂದ್ಕೊಂಡಿರ್ಬೋದೇನು, ನಾವು ಈ ಥರ ಎಲ್ಲ ಧರಣಿ ಮಾಡಿದ್ರೆ ಅಥವಾ ಈ ಥರ ಹೋರಾಟ ಮಾಡಿದರೆ ಜನ ನಮ್ಮ ಬಗ್ಗೆ ಭಾಳ ಒಳ್ಳೆ ಒಪಿನಿಯನ್ಸ್ ಇಟ್ಕೊತಾರೆ. ಅವೆಲ್ಲ ಸುಳ್ಳು, ಜನನೂ ಕೇಳೋದಿಲ್ಲ ಈಗಾಗಲೇ. ಯಾಕೆ ಅಂತೇಳಿದರೆ, ಅವರು ಅಧಿಕಾರದಲ್ಲಿದ್ದಾಗ ಅದೇ ಥರದ್ದು ಅಕ್ರಮಗಳು, ಅದೇ ಥರದ್ದು ಇದೇನು ನಡೆದಿರುತ್ತೆ. ಹಾಗೆಯೇ ಇವರು ಅಧಿಕಾರದಲ್ಲಿ ಬಂದಾಗ ಇವರು ಮಾಡಿರ್ತಾರೆ ಒಂದು ಸ್ವಲ್ಪ. ಅಂದರೆ ಇವರು ಹೆಂಗಿದ್ದಾರೆ ಅಂತೇಳಿದ್ರೆ, ನಮ್ಮಲ್ಲೊಂದು ಕತೆ ಹೇಳ್ತಾಯಿದ್ರು. ಒಂದು ಕಡೆ ಗೊತ್ತಿರೋದೇನಂತ ಹೇಳಿದ್ರೆ, ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಗಾಜಿನ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಯಾರಿಗೆ ಕಲ್ಲು ಹಾಕಿದ್ರು ಅವರು ಹೊಡ್ಕೊಳ್ತಾರದು. ಅವರು ಇವ್ರಿಗೆ ಕಲ್ಲು ಹಾಕಿದರೆ ಅವರು ಇವ್ರಿಗೆ ಕಲ್ಲು ಹಾಕ್ತಾರೆ. ಅಂದರೆ ಇದು ಹೆಂಗೈತೆ ಅಂತ ಹೇಳಿದ್ರೆ, ಅದೇ ನನಗೆ ಆಶ್ಚರ್ಯದ್ದು. ಮೊನ್ನೆ ನಮ್ಮ ಸ್ನೇಹಿತರು ಯಾರೊಬ್ಬರು ಸಿಕ್ಕ ಮಾತಾಡ್ತಾಯಿದ್ರು. ಸರ್ ನೋಡಬೇಕು, ಒಬ್ರಿಗೊಬ್ಬರು ಏನು ವಿರೋಧ ಪಕ್ಷದವರು ಅವರು ಇವರು ಸೇರ್ಕೊಂಡು ಸಿದ್ದರಾಮಯ್ಯನ ಮೇಲೆ ಒಂದು ಮಾತು, ಅವ್ರ ಮೇಲೆ ಇನ್ನೊಂದು ಮಾತು ಹೇಳ್ತಾರೆ. ಅದೇ ಅವರೆಲ್ಲರೂ ಒಂದು ವೇದಿಕೆಯಲ್ಲಿ ಕೂತ್ಕೊಂಡಾಗ ಏನು ಕುಶಲೋಪಾರಿ ಮಾತುಗಳನ್ನು ಆಡ್ತಾ ನಕ್ಕಂತ ಒಬ್ರಿಗೊಬ್ಬರು ಕೈ ಹಿಡ್ಕೊಂಡಿರ್ತಾರೆ. ಆ ತಕ್ಷಣವೇ ಆ ಪ್ರೋಗ್ರಾಮ್ ಮುಗಿತಿದ್ದಂಗೆ ಕೆಳಗೆ ಬರ್ತಿದ್ದಂಗೆ ಮೀಡಿಯಾದವರು ಒಂದು ಮೈಕ್ ಹಿಡಿತಾರೆ. ಸರ್ ಹಿಂಗಾಗಿತ್ತಲ್ಲ ಅಂತ. ಸರಿ, ಅವನ ಬಗ್ಗೆ ಇವರು ವಿರೋಧವಾಗಿ ಮಾತಾಡ್ತಾರೆ, ಇವರು ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ. ಇದೆಲ್ಲವೂ ಸರ್ವೇ ಸಾಮಾನ್ಯ. ಅಂದರೆ ಇದೊಂಥರ ಏನಂತಾರೆ, ಚೀಪ್ ಪಾಲಿಟಿಕ್ಸ್ ಅಂತ ಕರಿತೀವಿ ನಾವು ಇದನ್ನು. ನಿಜಕ್ಕೂ ಆ ಥರ ನಡಿಲೇಬೇಕು, ಅಥವಾ ಆ ಥರವಾದಂಥ ಗುರುತರವಾದಂಥ ಸಮಸ್ಯೆಗಳ ಬಗ್ಗೆ, ಗುರುತರವಾದಂಥ ಚರ್ಚೆಗಳ ಬಗ್ಗೆ ಭಾಗವಹಿಸಬೇಕು ಅನ್ನುವಂಥ ಕಾಳಜಿ ಬಹುತೇಕ ನಮ್ಮ ಯಾವ ಶಾಸಕರಿಗೂ ಇದ್ದಂತಿಲ್ಲ ಅಂತ ನನಗನ್ಸುತ್ತೆ. ಅನ್ಸೋದೇನು, ನೀವೇ ನೋಡಿದ್ದೀರ. ಈ ನನಗೆ ಮೊನ್ನೆ ಹೇಳ್ತಾಯಿದ್ರು, ಈಗೇನು ಮೂಡಾದ ಬಗ್ಗೆ ನಡೀತಾ ಇದೆ ಮೈಸೂರಿಂದು, ಅದರದ್ದು ಒಂದು ಚರ್ಚೆ. ಅದು ಇವತ್ತು CM DK ಶಿವಕುಮಾರ್ ಹೇಳಿದ್ದಾರೆ. ಅದು ಬಿ ಜೆ ಪಿಯವರು ಭಾಳ ಜನ ಪಾಲ್ದಾರರಿದ್ದಾರೆ, ಅವ್ರ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಅಂತ. ಅಂದರೆ ಹೆಂಗೈತೆ ನೋಡಿ, ಇವರು ಅವ್ರ ಪಟ್ಟಿ ಬಿಡುಗಡೆ ಮಾಡ್ತಾರಂತೆ, ಅವರು ಇವ್ರ ಪಟ್ಟಿ ಬಿಡುಗಡೆ ಮಾಡ್ತಾರಂತೆ. ಇದು ಹೆಂಗೈತೆ ಅಂತ ಹೇಳಿದ್ರೆ, ಇದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಏನು ಹಣದ ಪರಭಾರೆ ಸಂಬಂಧಪಟ್ಟಂಗೆ ಘಟನೆ, ಇದ್ರ ಸಂಬಂಧಪಟ್ಟಂಗೆ ಬಿ ಜೆ ಪಿಯವರು ಕೂಗಾಡಿದ್ರು. ಕಾಂಗ್ರೆಸ್ನವರು ಅದಕ್ಕೇನು ತಟಸ್ಥ ನಿಲುವನ್ನು ತೆಗೆದುಕೊಂಡ್ರು. ಆದರೆ ಮೊನ್ನೆ ನನಗೊಂದು ಇದು ಬಂತು, ಏನು ಒಂದು ರಿಪೋರ್ಟ್ ಸಿಕ್ತು ನನಗೆ. ಈ ರಿಪೋರ್ಟ್ ಬಗ್ಗೆನೇ ಮಾತಾಡಬೇಕಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ಆವಾಗಲೇ ಮಾತಾಡಿದ್ದೆಲ್ಲ ಮಾಮೂಲದು, ಎಲ್ಲರಿಗೂ ಜನರಲ್ ವಿಷಯ ಅಂತ. ಯಾವ ಸರ್ಕಾರದ ಅಧಿಕಾರಕ್ಕೆ ಬಂದಾಗ ಯಾವ ನಿಗಮದಲ್ಲಿ ಎಷ್ಟೆಷ್ಟು ದುಡ್ಡು, ಎಷ್ಟೆಷ್ಟು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ರಿಪೋರ್ಟ್ಸ್ ಅಷ್ಟೇ ಇದು. ಈ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿ ಆದಾಗ, ಅಂದರೆ 2022ರಲ್ಲಿ ಹೇಳ್ತೀನಿ, ಭೋವಿ ನಿಗಮದಲ್ಲಿ ಅಕ್ರಮವಾಗಿ 87 ಕೋಟಿ ವಿವಿಧ ಖಾತೆಗಳಿಗೆ ವರ್ಗಾವಣೆ ಆಗೈತಂತೆ. 2020 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ 47.16 ಕೋಟಿ ಸ್ಥಿರ ಠೇವಣಿಯ ಮೊತ್ತ ಖಾಸಗಿ ವ್ಯಕ್ತಿಗಳಿಗೆ ಸಂದಾಯ, ಅದು ಕೃಷಿ ಮಾರುಕಟ್ಟೆ ಮಂಡಳಿ.
ಇನ್ನೊಂದು ಅದೇ 2019 BS ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮಲ್ಲಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದಿಂದ ವಿಜಯ ಬ್ಯಾಂಕಿನ ನಿಗಮದ 22.43 ಕೋಟಿ ಸ್ಥಿರ ಠೇವಣಿ ಖಾಸಗಿ ವ್ಯಕ್ತಿಗೆ ಸಂದಾಯ ಆಗಿತ್ತಂತೆ. ಹಾಗೆಯೇ 2018ಕ್ಕೆ ಬಂದುಬಿಟ್ರೆ ನಮ್ಮ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಅಂಬೇಡ್ಕರ್ ನಿಗಮದ್ದು 4.95 ಕೋಟಿ ಬ್ಯಾಂಕ್ ಖಾತೆಯಿಂದ 10 ಮಂದಿಗೆ ಖಾಸಗಿ ಮಂದಿಗೆ ವರ್ಗಾವಣೆ ಆಗಿತ್ತಂತೆ. ಮತ್ತು 2021-2023ರಲ್ಲಿ ಬಸವರಾಜ ಬೊಮ್ಮಾಯಿನವರು ಅದೇ 23ರಲ್ಲಿದ್ದಾಗಲೇ ದೇವರಾಜ ಟ್ರಕ್ ಟರ್ಮಿನಲ್ ನಿಗಮದಿಂದ ಅಕ್ರಮ ವರ್ಗಾವಣೆಯಿಂದ 47 ಕೋಟಿ ನಷ್ಟ ನಿಗಮದ ಅಧ್ಯಕ್ಷ ವೀರಯ್ಯ ಖಾತೆಗೆ 3 ಕೋಟಿ ವರ್ಗಾವಣೆ ಆಗಿತ್ತಂತೆ. ಈ ಮೊನ್ನೆ ತಾನೇ ಮತ್ತೆ ಇವತ್ತು ವೀರಯ್ಯನವರು ಇವತ್ತೇನು ಬಿಡುಗಡೆಯಾಗಿ ಬಂದಿದ್ದಾರೆ. ಅವರು ಏನೋ ಕೋರ್ಟಿಂದ ಜಾಮೀನು ಸಿಕ್ಕಿದೆ ಬಿಡಿ, ಅದು ನಡೀತದೆ ಅದು. ಆಮೇಲೆ ಜಗದೀಶ್ ಶೆಟ್ಟರ್ BJPಯಿಂದ ಅವರು ಒಂದೇ ಸತಿಗೆ BJPಯಿಂದ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿಂದ MLC ಆಗಿ ಹಂಗೆ ತಕ್ಷಣವೇ ಟಕ್ಕಂತ ಮತ್ತೆ BJPಗೆ ಹೋದ್ರು ನೋಡ್ರಿ. ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇನ್ನೊಂದು ಅವರು ಮುಖ್ಯಮಂತ್ರಿ ಆಗಿದ್ದರು ಅಂತ 2013ರಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲಾಖೆ ಗಮನಕ್ಕೆ ತಾರದೆ 10 ಕೋಟಿ ಅಕ್ರಮ ವರ್ಗಾವಣೆ ಆಗಿತ್ತಂತೆ. ಆಮೇಲೆ ಈ KIADB ಇದರೊಳಗೆ ಬೆಂಗಳೂರಿನ ಬ್ಯಾಂಕಿನ ಖಾತೆಯಿಂದ ಸೇಲಂ ಖಾತೆಗೆ ವರ್ಗಾವಣೆ ಆಗಿತ್ತಂತೆ. ಅದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಬಗ್ಗೆನೇ ಹೇಳಬೇಕು ಅಂತ ಅವ್ರು ತಕ್ಷಣವೇ ಹಂಗೇ BJPಯಿಂದ ಕಾಂಗ್ರೆಸ್ಸಿಗೆ ಜಂಪ್ ಆಗಿ ಕಾಂಗ್ರೆಸ್ಸಿಂದ MLC ಆಗಿ ಹಂಗೆ ಮತ್ತೆ BJPಗೆ ಹೋಗಿ ಈಗ ಸಂಸದರಾಗಿದ್ದಾರೆ. ಎಲ್ಲರ ಬಹುತೇಕ ಆಗಿರ್ಬೋದಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ಬೋದಂತ, ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ಬೋದಂತ ಮುಖ್ಯಮಂತ್ರಿಗಳದ ಒಂದು ತೆಗೆದು ನೋಡಿದ್ರೆ ಅವರವರು ಯಾವ ಕಾಲದಲ್ಲಿ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ರಾಜಕಾರಣಿಗಳಿಗೆ ಮಾತ್ರ ಗೊತ್ತಿದೆ, ಬಾಯಿ ಬಿಡಲ್ಲ. ಆ ಟೈಮ್ ಬಂದಾಗ ಮಾತ್ರ ಬಾಯಿ ಬಿಡ್ತಾರೆ. ಅದೇ ಹೆಂಗಾಗಿದೆ ಅಂತೇಳಿದ್ರೆ, ನೀನು ಮಾತ್ರ ತಿಂದೆ ನಾನು ಮಾತ್ರ ತಿಂದಿಲ್ಲ ಅಂತೇಳಿ. ಜಗದೀಶ್ ಶೆಟ್ಟರ್ದು ಹಂಗೇನೆ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಯಾಕೆಂದರೆ BJPಯಿಂದ ಕಾಂಗ್ರೆಸ್ ಯಾವ ಶಾಸಕರುಗಳಿಗೂ ಯಾರಿಗೂ ಎಲ್ಲಿ ಟಿಕೆಟ್ ಸಿಗ್ತದೋ ಎಲ್ಲಿ ಬಿಡ್ತದೋ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿಬಿಡೋದೆ ಒಂದೇ ಸತಿಗೆ. ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲರನ್ನೂ ಬೈತಿರೋದೆ, ಆ ಪಕ್ಷದವ್ರನ್ನ ಈ ಪಕ್ಷದವ್ರನ್ನ. ಸೊ ಅದು ಈ ವಿಷಯಕ್ಕೆ ಸಂಬಂಧಪಡೋಲ್ಲ ಅಂದ್ಕೊಂಡಿದ್ದೀನಿ ನಾನು, ಅದು ಬಿಟ್ಬಿಡೋಣ. ಆದರೆ ಒಂದಂತೂ ಖಾಯಂ, ಯಾಕೆ ದಾಷ್ಟ್ರತೆಯಿಂದ ನೋಡಿ ನೀವು ನಿಮ್ಮ ಕಾಲದಲ್ಲಿ ಇಂತಿಷ್ಟ ಹಗರಣಗಳಾಗಿದ್ದಾವೆ ಅಂದರೆ ಈಗ ಹೇಳೋದು. ಯಾವಾಗ ತಮ್ಮದು ತಗ್ಗು ಹೊರಗಡೆ ಬರ್ತತೆ, ಅದು ತಮ್ಮದೇನೋ ವಿಷಯ ಹೊರಗೆ ಬರ್ತದೆ ಅಂದಾಗ ಅವಾಗ ನಿಮ್ಮದೇ ಐತಲ್ಲ ಅಂತ ಹೇಳೋದು. ಅವಾಗ ಒಂದು ನಡೀತಾ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಏನಂತ ಹೇಳಿದ್ರೆ, ಬೇರೆಯವ್ರೊಬ್ಬರು ಏನ್ರಿ ತಿನ್ನಿರೋದು, ನಮ್ಗೆ ಯಡಿಯೂರಪ್ಪ ತಿನ್ರಿ ಅಂತ ಬೇರೆ ಬೇರೆ ಜಾತ್ರೆ ಏನೇ ಹೇಳ್ತಿದ್ರು. ಅವೆಲ್ಲ ಅದೂ ಒಂದು ಕಡೆಗೆ ಇಟ್ಬಿಟ್ರೆ, ನಿಜಕ್ಕೂ ಹೇಳ್ಬೇಕು ಅನ್ನೋದಾದರೆ ಕರ್ನಾಟಕದ ರಾಜ್ಯದ ರಾಜಕಾರಣ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಬಂದಿದೆ ಅಂತೇಳಿದ್ರೆ, ಬೀದಿಗೆ ಬಂದು ನಿಂತೈತೆ. ರಾತ್ರಿ ಹಗಲು ರಾತ್ರಿ ಧರಣಿ. ಕೇಳಬಹುದಾದಂಥ ವಿಷಯಗಳನ್ನು ಕೇಳೋಕ್ಕಾಗ್ದಲೇ ಬರೀ ಅದೊಂದೇ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಕರ್ನಾಟಕದಲ್ಲಿ ಈಗ ಮಳೆ ಬಂದಿದೆ, ಬಿತ್ತನೆ ಏನು ಮಾಡಬೇಕು, ಕೃಷಿಗೆ ಏನು ಸಂಬಂಧ ಆಗೈತೆ, ನೀವು ಮೂಡೋದ ಬಗ್ಗೆನೇ ಮಾಡಿರಿ, ಬೇಡ ಅಂತ ಹೇಳಲ್ಲ. ಅದನ್ನು ಬಯಲಿಗೆ ತರ್ರಿ. BJPಯವರು ಏನೂ ಸಮಸ್ಯೆ ಇಲ್ಲ. ಹಂಗೇನೆ ನಿಮ್ಮದು ಅವರು ಬಯಲಿಗೆ ತರ್ತಾರೆ, ಅದು ನಿಮ್ಮದು ಬಯಲಿಗೆ ತರ್ತಾರೆ, ಅದೇನಾಗಲಿ ಅದು ಬೇರೆ. ಕರ್ನಾಟಕದಲ್ಲಿ ಇವತ್ತಿನ ಮಳೆ ಬಂದಿದೆ. ಕಳೆದ ವರ್ಷ ಬರಗಾಲದಲ್ಲಿ ಇದ್ದಂಥ ಜನ ಇವತ್ತು ಮಳೆ ಬಂದಿದೆ, ಸಮೃದ್ಧಿಯಾಗಿದೆ. ಬೀಜ ಏನು, ಗೊಬ್ಬರ ಏನು, ಎಲ್ಲೆಲ್ಲಿ ಏನಾಗಿದೆ ಅನ್ನೋದನ್ನು ವಿರೋಧ ಪಕ್ಷದವರು ಕೆದಕಿ ಕೇಳಬೇಕಾಗಿದ್ದಂಥ ಪ್ರಶ್ನೆಗಳನ್ನು ಬಿಟ್ಟು ಇವತ್ತು ಯಾವುದೋ ಒಂದು ವಿಷಯನ ಇಟ್ಕೊಂಡು ಧರಣಿ ಮಾಡೋದು, ಪ್ರತಿಭಟನೆ ಮಾಡೋದು ಅಂದರೆ ಇದು ಯಾವ ನ್ಯಾಯ ಸ್ವಾಮಿ? BJPಯವರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ವಿರೋಧ ಪಕ್ಷದಲ್ಲಿದ್ದರೆ ಇವತ್ತು ವಿರೋಧ ಪಕ್ಷವನ್ನು ಯಾವ ರೀತಿ ನಡೆಸ್ಕೊಳ್ಬೇಕನ್ನೋದನ್ನು ಕೇಳಿಕೊಳ್ಳಿ. ಕಾಂಗ್ರೆಸ್ನ ನಾವು ಹೇಳೋಕ್ಕಾಗಲ್ಲ ಬಿಡಿ, ಈಗ ಅವರು ಆಡಳಿತ ಪಕ್ಷದವರು ಹೆಂಗಿದ್ರು ನಡೀತಿತ್ತು ಅವ್ರದ್ದು. ಆದರೆ ವಿರೋಧ ಪಕ್ಷದವ್ರು ಹಿಂದೆಲ್ಲ ಹಂಗಿರಲಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾನಂತೇಳಿದ್ರೆ ಇಡೀ ಆಡಳಿತ ಪಕ್ಷದವರು ಎದುರ್ತಿದ್ರು, ಎಲ್ಲಿ ಏನು ಮಾತಾಡ್ತಾನಪ್ಪ ಅಂತ. ಇವತ್ತು ನೋಡ್ರಿ, ಯಾವ ಸಮಸ್ಯೆ ಬಗ್ಗೆ, ನೀರೆಲ್ಲಿದೆ, ಎಷ್ಟಾಗಿದ್ದಾವೆ, ಮಳೆ ಎಷ್ಟಾಗಿದೆ,
ಬೆಳೆ ಏನಾಯಿತು, ಮುಂದಿನ ವರ್ಷ ಬೆಳೆ ಇದಕ್ಕೆ ಏನು ಸಮಸ್ಯೆ ಆಗುತ್ತೆ ನಮ್ಮಲ್ಲಿ, ಇದರ ಬಗ್ಗೆ ಏನು ಚರ್ಚೆ ಮಾಡ್ತಿದ್ದೀರಾ ಸ್ವಾಮಿ ನೀವು? ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಈ ಆಡಳಿತ ಪಕ್ಷದವ್ರಿಗೂ ಮತ್ತು ವಿರೋಧ ಪಕ್ಷದವ್ರಿಗೂ, ದಯವಿಟ್ಟು ನಿಮ್ಮ ಚರ್ಚೆಗಳು, ನಿಮ್ಮಲ್ಲಿರ್ಬೋದಾದಂಥ ವಿಷಯಗಳನ್ನು ಬದಿಗಿಟ್ಟು ಈ ವರ್ಷದ ಮಳೆಯ ಬಗ್ಗೆ, ಈ ವರ್ಷದ ವಿಚಾರಗಳ ಬಗ್ಗೆ, ಈ ವರ್ಷದ ಬೆಳೆಗಳ ಬಗ್ಗೆ ಒಂದಷ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರೆ ಅದು ಭಾಳ ಒಳ್ಳೆಯದಾಗತ್ತಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶರಣು ಶರಣಾರ್ಥಿ.